Hi, hello, namaste friends. Welcome back to Raman Tutorials. ಗುಡ್ ಈವ್ನಿಂಗ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಸಮಾಜ ವಿಜ್ಞಾನ ತರಗತಿಯನ್ನ ಶುರು ಮಾಡೋಣ. ಸೊ ಈಗಾಗ್ಲೇ ನಾನು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಕೊಡ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪೇಪರ್. ಈ ಕಾನ್ಸೆಪ್ಟ್ ಮೇಲೆ ಕಂಪಲ್ಸರಿ ಒಂದ್ ಅಂಕದ ಪ್ರಶ್ನೆ ಬಂದೇ ಬರುತ್ತೆ. ಯಾರೆಲ್ಲ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀರೋ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನಿಮ್ಗಿದು ತುಂಬಾ ಹೆಲ್ಪ್ ಆಗುತ್ತೆ. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಅಂಡ್ ಐ ಶಲ್ ಹ್ಯಾವ್ ಇಟ್. ದಿಸ್ ಸ್ಲೋಗನ್ ವಾಸ್ ರೈಸ್ಡ್ ಬೈ ಅಂತ ಇದೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಹಾಗೆ ನಾನು ಅದನ್ನ ಪಡೆದೇ ತೀರುತ್ತೇನೆ. ಈ ಘೋಷಣೆಯನ್ನ ಕೂಗ್ದವ್ರು ಯಾರು ಅಂತ ಇದೆ. ಬಾಲ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಹಾಗೆ ಮಹಾತ್ಮ ಗಾಂಧಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನ್ ಬರುತ್ತೆ? ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಅಂಡ್ ಐ ಶಲ್ ಹ್ಯಾವ್ ಇಟ್. ಈ ಮಾತನ್ನ ಅಥವಾ ಈ ಘೋಷಣೆಯನ್ನ ಕೂಗ್ದವ್ರು ಯಾರು? ತುಂಬಾ ಇದೆ ವಿಷಯಗಳು ಕಲಿಯೋದಕ್ಕೆ. ಸೊ ಆರಾಮಾಗಿ ನೀವು ನಿಧಾನಕ್ಕೆ ಎಲ್ಲಾ ವಿಷಯಗಳನ್ನ ಕಲಿತಾ ಹೋಗ್ಬೋದು. ಇಲ್ಲಿ ಸರಿಯಾದ ಉತ್ತರ ಬಂದು ನೀವೆಲ್ಲರೂ ಹೇಳ್ತಾ ಇದ್ದೀರಾ ಬಾಲ ಗಂಗಾಧರ್ ತಿಲಕ್ ಅಂತ ಹೇಳಿ. 100% ನಿಮ್ಮ ಉತ್ತರ ಏನಾಗಿದೆ? ಸರಿ ಇದೆ. ಸೊ ಇದನ್ನ CTT 2014 ಕೂಡ ಕೇಳಿದ್ದಾರೆ. ಬಾಲ ಗಂಗಾಧರ್ ತಿಲಕ್ ವಾಸ್ ಅ ಪ್ರಾಮಿನೆಂಟ್ ಲೀಡರ್ ಆಫ್ ದಿ ರೆಡಿಕಲ್ ಗ್ರೂಪ್ ವಿತ್ ಇನ್ ದ ಕಾಂಗ್ರೆಸ್. ನೋಡಿ, ಬಾಲ ಗಂಗಾಧರ್ ತಿಲಕ್ ಏನಿದ್ದಾರೆ ಅವರು ಕಾಂಗ್ರೆಸ್ ನೊಳಗಿರ್ತಕ್ಕಂತಹ ತೀವ್ರಗಾಮಿ ಗುಂಪಿನ ಪ್ರಮುಖ ನಾಯಕರಾಗಿದ್ರು. ಮಂದಗಾಮಿಗಳ ಪ್ರಾರ್ಥನೆ ಮತ್ತು ಮನವಿಗಳ ರಾಜಕೀಯವನ್ನ ಟೀಕಿಸ್ತಾರೆ. So he emphasized self-reliance and constructive work also. He criticized the moderates for their politics of prayers and petitions. ಇವರು ಏನಪ್ಪಾ ಅಂತಂದ್ರೆ ಮಂದಗಾಮಿಗಳನ್ನ ಒಪ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವ್ರ ಪ್ರಾರ್ಥನೆ ಮನವಿಗಳ ಮೂಲಕ ಎಲ್ಲಿ ನಾವು ಪ್ರದೇಶವನ್ನ ಬಿಟ್ಕೊಡ್ಬೇಕು, ಎಲ್ಲಿ ನಾವು ಸ್ವತಂತ್ರವನ್ನ ಗಳಿಸಕ್ಕಾಗತ್ತೆ ಇವ್ರು ಮಾಡೋದ್ರಿಂದ ಅಂತ ಹೇಳಿ ಅವ್ರು ಅದನ್ನ ನಂಬ್ತಾ ಇರ್ಲಿಲ್ಲ. He used the ಗಣಪತಿ ಅಂಡ್ ಶಿವಾಜಿ ಫೆಸ್ಟಿವಲ್ಸ್ ಟು ಸ್ಪ್ರೆಡ್ ನ್ಯಾಷನಲಿಸಂ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯತೆಯನ್ನ ಎಲ್ಲಾ ಜನಗಳಿಗೂ ಕೂಡ ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ಗಣಪತಿ ಮತ್ತು ಶಿವಾಜಿ ಉತ್ಸವಗಳನ್ನ ಕೂಡ ಆಚರಣೆ ಮಾಡ್ತಾರೆ. ಮುಂದಿನ ಪ್ರಶ್ನೆ ಐತಿಹಾಸಿಕವಾಗಿ ಒಂದು ಪ್ರಶ್ನೆ, ಇದು ಐತಿಹಾಸಿಕ ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 1905 ಬಂಗಾಳದ ವಿಭಜನೆ ಆಗತ್ತೆ. ಸೊ ಇದನ್ನ ಯಾರು ಜಾರಿಗೆ ತರ್ತಾರೆ? ಲಾರ್ಡ್ ಲಿಟ್ಟನ್, ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ಕರ್ಜನ್, ಲಾರ್ಡ್ ಕ್ಯಾನಿಂಗ್ ಅಂತ ಇದೆ. ದ ಪಾರ್ಟಿಷನ್ ಆಫ್ ಬೆಂಗಾಲ್ ವಾಸ್ ಎಫೆಕ್ಟೆಡ್ ಇನ್ 1905 ಬೈ. ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರ್. ಎಸ್, ಲಾರ್ಡ್ ಲಿಟ್ಟನ್ ಅಂತ ಹೇಳಿ ಹೇಳ್ತಿದ್ದೀರಾ. ಲಾರ್ಡ್ ಕರ್ಜನ್ ಅಂತಾನು ಕೂಡ ಕೆಲವೊಬ್ರು ಉತ್ತರವನ್ನ ಕೊಡ್ತಿದ್ದೀರಾ. ಸರಿಯಾದ ಉತ್ತರ ಲಾರ್ಡ್ ಕರ್ಜನ್ ಆಗತ್ತೆ. ಸೊ ಲಾರ್ಡ್ ಕರ್ಜನ್ ಏನಿದೆ, ದ ವೈಸ್ರಾಯ್ ಆಫ್ ಇಂಡಿಯಾ announced the partition of Bengal in 1905. 1905 ಏನ್ ಮಾಡ್ತಾನೆ ಅಂತಂದ್ರೆ ಅನೌನ್ಸ್ಡ್ ಮಾಡ್ತಾನೆ ಈ ಬಂಗಾಳದ ವಿಭಜನೆ ಆಗಬೇಕು ಅಂತ ಹೇಳಿ ಅನೌನ್ಸ್ಡ್ ಮಾಡಿದಾಗ ದ ಅಫಿಷಿಯಲ್ ರೀಸನ್ ಗಿವನ್ ವಾಸ್ ಅಡ್ಮಿನಿಸ್ಟ್ರೇಟಿವ್ ಕನ್ವಿಯನ್ಸ್ ಡ್ಯೂ ಟು ದ ಲಾರ್ಜ್ ಸೈಜ್ ಆಫ್ ಬೆಂಗಾಲ್. ನೋಡಿ ಏನ್ ಮಾಡ್ತಾನೆ ಅಂತಂದ್ರೆ ಲಾರ್ಡ್ ಕರ್ಜನ್ ಬಂಗಾಳದ ವೈಸ್ರಾಯ್ ಆಗಿದ್ದ. 1905 ಇದರ ವಿಭಜನೆ ಮಾಡ್ಬೇಕು ಅಂತ ಹೇಳಿ ಕೂಡ ಘೋಷಣೆ ಮಾಡ್ದ. ಅತ್ಯಂತ ದೊಡ್ಡ ಗಾತ್ರದ ಕಾರಣದಿಂದಾಗಿ ಆಡಳಿತದ ಅನುಕೂಲಕ್ಕೋಸ್ಕರ ಅಧಿಕೃತ ಕಾರಣವನ್ನ ಕೂಡ ನೀಡ್ಬಿಡ್ತಾರೆ. ಬಂಗಾಳದಲ್ಲಿ ಬೆಳೀತಾ ಇದ್ದಂತ ರಾಷ್ಟ್ರೀಯವಾದಿ ಭಾವನೆಯನ್ನ ದುರ್ಬಲಗೊಳಿಸ್ಬೇಕು ಅನ್ನೋದೇ ಇವನ ಮುಖ್ಯ ಉದ್ದೇಶ ಆಗಿತ್ತು. ಅದಲ್ದಂಗೆನೆ ಇದು ಪ್ರಾಂತ್ಯವನ್ನ ಧಾರ್ಮಿಕ ಆಧಾರದ ಮೇಲೆ ವಿಭಜನೆ ಮಾಡ್ಬಿಡ್ತಾರೆ. ಸೊ ಮುಸ್ಲಿಮರಿಗೆ ಪೂರ್ವ ಬಂಗಾಳ, ಹಾಗೆ ಹಿಂದೂಗಳಿಗೆ ಪಶ್ಚಿಮ ಬಂಗಾಳ ಅಂತೇಳಿ ಡಿವೈಡ್ ಮಾಡ್ಬಿಡ್ತಾರೆ. ಈ ಕೃತ್ಯದಿಂದ ಏನಾಯ್ತು, ಸ್ವದೇಶಿ ಚಳವಳಿನೂ ಕೂಡ ಆಗುತ್ತೆ. ಸ್ವದೇಶಿ ಮೂವ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಉಂಟಾಗುತ್ತೆ. However, the real motive was to waken the growing nationalist sentiment in Bengal. It divided the province on religious lines, East Bengal for Muslims and West Bengal for Hindus. This act triggered the Swadeshi movement. 100% ಇದೇನಾಗುತ್ತೆ, ಟ್ರಿಗರ್ಡ್ ಆಗ್ಬಿಡುತ್ತೆ. So who among the following was not a moderate leader?
ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರು ಆಗಿರ್ಲಿಲ್ಲ? ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ಹಾಗೆ ರೋಮೇಶ್ ಚಂದ್ರ ದತ್, ಬಿಪಿನ್ ಚಂದ್ರಪಾಲ್ ಅಂತ ಇದೆ. ಯೋಚನೆ ಮಾಡಿ. ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್ ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಇದು ಎಕ್ಸಾಮ್ ದೃಷ್ಟಿಕೋನದಲ್ಲಿ ಬಹಳ ಯೂಸ್ಫುಲ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ರಮೇಶ್ ಚಂದ್ರ ದತ್ ಅಂತ ಹೇಳಿ ಕೆಲವೊಬ್ರು, ಇನ್ನ ಕೆಲವೊಬ್ರು ಗೋಪಾಲ್ ಕೃಷ್ಣ ಗೋಖಲೆ ಅಂತ ಹೇಳಿ ಹೇಳ್ತಿದ್ದೀರಾ. ಮಂದಗಾಮಿಗಳು ಯಾರಾಗಿರ್ಲಿಲ್ಲ ಅನ್ನೋದಕ್ಕೆ ಬಿಪಿನ್ ಚಂದ್ರಪಾಲ್ ಅವ್ರೇನಪ್ಪಾ ಅಂದ್ರೆ ಅವ್ರ ಮಂದಗಾಮಿಗಳಲ್ಲ ಅಲ್ವೇನ್ರಿ? ಕಾಂಗ್ರೆಸ್ ನ ಆರಂಭಿಕ ಹಂತ ಯಾವುದು? 1885 to 1905 ಮಂದಗಾಮಿಗಳಿಂದ ಪ್ರಾಬಲ್ಯವನ್ನ ಹೊಂದಿತ್ತು. ದಾದಾಬಾಯಿ ನವರೋಜಿ ಆಗಿರ್ಬೋದು, WC ಬ್ಯಾನರ್ಜಿ ಆಗಿರ್ಬೋದು, GK ಗೋಖಲೆ, ಗೋಪಾಲಕೃಷ್ಣ ಗೋಖಲೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಂದಗಾಮಿ ನಾಯಕರಾಗಿರ್ತಾರೆ. ಅವರ ಸಿದ್ಧಾಂತನೇ ಅಹಿಂಸೆ. ನಂತರ ಬಂದಂತ ಬಿಪಿನ್ ಚಂದ್ರಪಾಲ್ ಏನಿದ್ದಾರೆ ತೀವ್ರಗಾಮಿ ಗುಂಪಿನ ನಾಯಕರಾಗಿದ್ರು. ಸೊ ನಿಮಗೆ ಗೊತ್ತಿರ್ಬೋದು, ಲಾಲ್ ಬಾಲ್ ಪಾಲ್, ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್. ಸೊ ಇವರು ತ್ರಿವಳಿಗಳು ಅಂತ ಹೇಳಿನೇ ಹೆಸರಾಗಿದ್ದಾರೆ. ಹಿ ವಾಸ್ ಪಾರ್ಟ್ ಆಫ್ ದಿ ಫೇಮಸ್ ಟ್ರಯೋ ಲಾಲ್ ಬಾಲ್ ಪಾಲ್, ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್ ಅಂಡ್ ಬಿಪಿನ್ ಚಂದ್ರಪಾಲ್ ಅಂತ ಹೇಳಿ ಇವರನ್ನ ಗುರುತಿಸ್ತಾರೆ. ಅರ್ಥ ಆಯ್ತಾ? ಯಾರು ಮಂದಗಾಮಿಗಳು ಹಾಗೇನೆ ಯಾರು ತೀವ್ರಗಾಮಿಗಳು ಅಂತ ಹೇಳಿ. ಮುಂದಿನ ಪ್ರಶ್ನೆಗೆ ಬರೋಣ. ದ ಇಲ್ಬರ್ಟ್ ಬಿಲ್ was introduced in 1883. What was its purpose? ಇಲ್ಬರ್ಟ್ ಬಿಲ್ ಅನ್ನ 1883 ಪರಿಚಯ ಮಾಡಲಾಗುತ್ತೆ. ಸೊ ಹಾಗಾದ್ರೆ ಅದರ ಉದ್ದೇಶವೇನು ಅಂತ ಕೇಳಿದ್ದಾರೆ. ಟು ರಿಸ್ಟ್ರಿಕ್ಟ್ ದ ಇಂಡಿಯನ್ ಪ್ರೆಸ್, ಭಾರತೀಯ ಪತ್ರಿಕೋದ್ಯಮವನ್ನ ನಿರ್ಬಂಧ ಮಾಡೋದು. ಟು ಅಲೋ ಇಂಡಿಯನ್ ಜಡ್ಜಸ್ ಟು ಟ್ರೈ ಯುರೋಪಿಯನ್ನರನ್ನ ವಿಚಾರಣೆ ಮಾಡಲಿಕ್ಕೆ ಭಾರತೀಯ ನ್ಯಾಯಾಧೀಶರಿಗೆ ಅವಕಾಶವನ್ನ ನೀಡುವುದು. ಟು ಬ್ಯಾನ್ ಇಂಡಿಯನ್ಸ್ ಫ್ರಮ್ ಕ್ಯಾರಿಂಗ್ ಆರ್ಮ್ಸ್, ಭಾರತೀಯರು ಆಯುಧಗಳನ್ನ ಹೊಂದೋದು ನಿಷೇಧ ಮಾಡೋದು. ಟು ಇಂಟ್ರೊಡ್ಯೂಸ್ ಇಂಗ್ಲಿಷ್ ಎಜುಕೇಶನ್, ಇಂಗ್ಲಿಷ್ ಶಿಕ್ಷಣವನ್ನ ಪರಿಚಯ ಮಾಡೋದು ಅಂತ ಇದೆ. ಪ್ರಶ್ನೆ ಅರ್ಥ ಆಗ್ಬೇಕು ಎಲ್ರಿಗೂ ಕೂಡ. ಇಲ್ಬರ್ಟ್ ಬಿಲ್ ಅನ್ನ 1883 ಪರಿಚಯ ಮಾಡ್ತಾರೆ. ಅದರ ಉದ್ದೇಶ ಏನು ಅಂತ ಕೇಳ್ತಾರೆ. ವಾಟ್ ಇಸ್ ದ ಆಬ್ಜೆಕ್ಟಿವ್ ಆಫ್ ಇಲ್ಬರ್ಟ್ ಬಿಲ್? ಕಾಣಿಸ್ತದೆ ಅಲ್ವಾ ನಿಮ್ಗೆ? ಯಾಕೆಂದ್ರೆ ಸ್ವಲ್ಪ ಕಾಣಿಸಲ್ಲ ಅನ್ನೋ ದೇಶಕ್ಕೆ ಸ್ವಲ್ಪ ಸಣ್ಣಕ್ ಮಾಡಿದೀನಿ, 4 ಉತ್ತರಗಳು ಬರ್ಲಿ ಅಂತ. ಓಕೆ, ಏನ್ ಹೇಳ್ತಿದ್ರಪ್ಪ ಉತ್ತರನ? ಆಪ್ಷನ್ ನಂಬರ್ ಬಿ ಆಗುತ್ತೆ ಮೇಡಮ್ ಅಂತ ಹೇಳಿದ್ರೆ ನೋಡ್ಕೊಂಡ್ರಿ ನೀವೆಲ್ಲ ಅಲ್ಲಿ ಉತ್ತರನ ಅಲ್ವಾ? ಟು ಅಲೋ ಇಂಡಿಯನ್ ಜಡ್ಜಸ್ ಟು ಟ್ರೈ ಯುರೋಪಿಯನ್ಸ್ ಅಂದ್ರೆ ಏನ್ ಮಾಡ್ತಾರೆ? ಇಲ್ಬರ್ಟ್ ಬಿಲ್ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ವೈಸ್ರಾಯಲಿಟಿ ಆಫ್ ಲಾರ್ಡ್ ರಿಪ್ಪನ್. ಅಂದ್ರೆ ಈ ಇಲ್ಬರ್ಟ್ ಬಿಲ್ಲು ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ರಿಪ್ಪನ್ ಸಮಯದಲ್ಲಿ ಇಲ್ಬರ್ಟ್ ಬಿಲ್ ಅನ್ನ ಪರಿಚಯ ಮಾಡ್ಕೊಡ್ತಾರೆ. ಜನಾಂಗದ ಆಧಾರದ ಮೇಲೆ ನ್ಯಾಯಾಂಗ ಅನರ್ಹತೆಗಳನ್ನ ತೆಗೆದುಹಾಕುವಂತ ಗುರಿಯನ್ನ ಕೂಡ ಇದು ಹೊಂದಿತ್ತು. ಯುರೋಪಿಯನ್ನರು ಬ್ರಿಟಿಷ್ ಪ್ರಜೆಗಳನ್ನ ಒಳಗೊಂಡಂತಹ ಪ್ರಕರಣಗಳನ್ನ ವಿಚಾರಣೆ ಮಾಡಬೇಕು, ಭಾರತೀಯ ನ್ಯಾಯಾಧೀಶರಿಗೆ ಅನುಮತಿ ನೀಡಬೇಕು ಅಂತ ಹೇಳಿ ಪ್ರಯತ್ನಿಸ್ತಾ ಇರುತ್ತೆ. ಭಾರತದಲ್ಲಿದ್ದಂತಹ ಬಿಳಿಯ ಸಮುದಾಯ ಈ ಮಸೂದೆಯನ್ನ ಬಲವಾಗಿ ವಿರೋಧಿಸುತ್ತೆ. ಸರ್ಕಾರ ಮಸೂದೆಯನ್ನ ಹಿಂಪಡಿಲಿಕ್ಕೆ, ತಿದ್ದುಪಡಿ ಮಾಡ್ಲಿಕ್ಕೆ ಒತ್ತಾಯವನ್ನ ಹೇರುತ್ತೆ. ಬ್ರಿಟಿಷರ ಜನಾಂಗೀಯ ದುರಹಂಕಾರವನ್ನ ಕೂಡ ಇದು ಎತ್ತಿ ತೋರಿಸ್ಬಿಡುತ್ತೆ. ನೋಡ್ಬೋದು ನೀವು ಇಲ್ಲಿ ಇಂಗ್ಲಿಷ್ ನಲ್ಲೂ ಕೂಡ ಇದೆ. ಇಟ್ ಏಮ್ ಟು ರಿಮೂವ್ ಜುಡಿಷಿಯಲ್ ಡಿಸ್ಕ್ವಾಲಿಫಿಕೇಶನ್ಸ್ ಬೇಸ್ಡ್ ಆನ್ ರೇಸ್. It is sought to allow Indian judges to try cases involving Europeans or British subjects. The white community in India strongly opposed this bill. The government was forced to withdraw or amend the bill, highlighting the racial arrogance to the British ಅಂತ ಹೇಳಿ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಹೇಳಿದೀನಿ ನಾನು. Why did Indians oppose the Simon Commission? ಯಾಕೆ ಭಾರತೀಯರು ಸೈಮನ್ ಆಯೋಗವನ್ನ ವಿರೋಧಿಸ್ತಾರೆ? ಏನಿರ್ಬೋದು ರೀಸನ್ ಹಾಗಾದ್ರೆ? ಇಟ್ ರೆಕಮೆಂಡೆಡ್ ದ ಪಾರ್ಟಿಷನ್ ಆಫ್ ಇಂಡಿಯಾ, ಭಾರತದ ವಿಭಜನೆಯನ್ನ ಶಿಫಾರ್ ಮಾಡಿತ್ತ.
ದೆರ್ ವಾಸ್ ನೋ ಇಂಡಿಯನ್ ಮೆಂಬರ್ ಇನ್ ದ ಕಮಿಷನ್. ಆಯೋಗದಲ್ಲಿ ಯಾವುದೇ ಭಾರತೀಯ ಸದಸ್ಯರು ಇರಲಿಲ್ಲ. ಇಟ್ ವಾಂಟೆಡ್ ಟು ಎಂಡ್ ಸಪರೇಟ್ ಎಲೆಕ್ಟೋರೇಟ್ಸ್. ಇದು ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೊನೆಗೊಳಿಸಲಿಕ್ಕೆ ಬಯಸಿತ್ತು. ಇಟ್ ಪ್ರಪೋಸ್ಡ್ ಹೈಯರ್ ಟ್ಯಾಕ್ಸಸ್. ಇದು ಹೆಚ್ಚಿನ ತೆರಿಗೆಗಳನ್ನ ಪ್ರಸ್ತಾಪಿಸಿತು ಅಂತ ಇದೆ. ಓಕೆ, ಯೋಚನೆ ಮಾಡಿ ಆನ್ಸರ್ ಕೊಡಿ. ಯಾಕೆ ಸೈಮನ್ ಕಮಿಷನ್ ಅನ್ನ ಒಪ್ಪೋದಿಲ್ಲ? ಓಕೆ, ನಿಮ್ಮೆಲ್ಲರ ಉತ್ತರ ಬಂದು ಏನ್ ಕೊಡ್ತಾ ಇದ್ದೀರಾ? ಆಲ್ಮೋಸ್ಟ್ ವೆರಿ ಗುಡ್. ಏನಿದೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆಯೋಗದಲ್ಲಿ ಯಾವುದೇ ಭಾರತೀಯ ಸದಸ್ಯರಿಗೆ ಅವಕಾಶಗಳನ್ನ ಕೊಟ್ಟಿರ್ಲಿಲ್ಲ ಅಂತ ನೀವ್ ಹೇಳ್ತಿದ್ದೀರಾ ಅಲ್ವಾ? ಹೌದಾ? 100% ಸರಿ ಇದೆ. ಸೈಮನ್ ಕಮಿಷನ್ ಏನಾಗುತ್ತಪ್ಪ ಅಂದ್ರೆ 1927 ಅಲ್ಲಿ ಟು ರಿವ್ಯೂ ದ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919. ಸೊ ಈ ಸೈಮನ್ ಕಮಿಷನ್ ಅಪಾಯಿಂಟೆಡ್ ಆಗೋದು 1927 ಅಲ್ಲಿ ಅಪಾಯಿಂಟ್ ಆಗ್ತದೆ. ಸೊ ನಮ್ಮ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಆ ಒಂದು ಆಕ್ಟ್ ಮೂಲಕ ಆಗುವಂತದ್ದು. ಭಾರತ ಸರ್ಕಾರ ಕಾಯ್ದೆ 1919 ಪರಿಶೀಲನೆ ಮಾಡ್ಲಿಕ್ಕೋಸ್ಕರ 1927ರಲ್ಲಿ ಸೈಮನ್ ಆಯೋಗವನ್ನ ನೇಮಕ ಮಾಡ್ತಾರೆ. ಇದರ ನೇತೃತ್ವವನ್ನ ಸರ್ ಜಾನ್ ಸೈಮನ್ ಅವರು ವಹಿಸ್ಕೊಂಡಿರ್ತಾರೆ. ಬಹಿಷ್ಕಾರಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಇದೊಂದು ಸಂಪೂರ್ಣ ಬಿಳಿಯರ ಆಯೋಗ ಆಗಿತ್ತು. ಅರ್ಥ ಆಯ್ತಾ? ಯಾಕಿದ್ನ ಬಹಿಷ್ಕಾರ ಆಗ್ತಾರೆ ಅಂತಂದ್ರೆ ಇಟ್ ವಾಸ್ ಹೆಡೆಡ್ ಬೈ ಸರ್ ಜಾನ್ ಸೈಮನ್ ಅವರು. ದ ಮೇನ್ ರೀಸನ್ ಫಾರ್ ದಿ ಬಾಯ್ಕಾಟ್ ವಾಸ್ ದಟ್ ಇಟ್ ವಾಸ್ ಆನ್ ಆಲ್ ವೈಟ್ ಕಮಿಷನ್ ಅಂತ ಹೇಳ್ತೀವಿ. ದೇರ್ ವಾಸ್ ನಾಟ್ ಅ ಸಿಂಗಲ್ ಇಂಡಿಯನ್ ಮೆಂಬರ್ ಇನ್ ಅ ಬಾಡಿ ಮೀನ್ ಟು ಡಿಸೈಡ್ ಇಂಡಿಯಾಸ್ ಪೊಲಿಟಿಕಲ್ ಫ್ಯೂಚರ್. ನೋಡಿ, ಭಾರತದ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡ್ಲಿಕ್ಕೆ ಉದ್ದೇಶಿಸಿದ್ದಂತಹ ಸಮಿತಿಯಲ್ಲಿ ಒಬ್ಬನೇ ಒಬ್ಬ ಭಾರತೀಯ ಸದಸ್ಯ ಕೂಡ ಇರಲಿಲ್ಲ. ಭಾರತೀಯರು ಇದನ್ನ ಕಪ್ಪು ಬಾವುಟಗಳೊಂದಿಗೆ ಹಾಗೆ ಸೈಮನ್ ಗೋ ಬ್ಯಾಕ್, ಸೈಮನ್ ಹಿಂದಿರುಗಿ ಹೋಗು ಎಂಬ ಘೋಷಣೆಯಿಂದ ಇದನ್ನ ಸ್ವಾಗತಿಸ್ತಾರೆ. ಅರ್ಥ ಆಯ್ತಾ? ಇಂಡಿಯನ್ಸ್ ಗ್ರೀಟೆಡ್ ಇಟ್ ವಿತ್ ಬ್ಲಾಕ್ ಫ್ಲಾಗ್ಸ್ ಅಂಡ್ ದ ಸ್ಲೋಗನ್ ಸೈಮನ್ ಗೋ ಬ್ಯಾಕ್ ಅಂತ ಹೇಳಿ ಹೇಳ್ತಾರೆ. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ. ಗಾಂಧೀಜಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಗಾಂಧೀಜಿ ಕಾಲ್ಡ್ ಆಫ್ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ 1922 ಡ್ಯೂ ಟು ಅಂತ ಇದೆ. ಗಾಂಧೀಜಿಯವರು ಏನ್ ಮಾಡ್ತಾರೆ? 1922ರಲ್ಲಿ ಅಸಹಕಾರ ಚಳವಳಿಯನ್ನ ಯಾವ ಕಾರಣಕ್ಕೋಸ್ಕರ ಹಿಂಪಡಿತಾರೆ? ದ ಜಲಿಯನ್ ವಾಲಾಬಾಗ್ ಮಾಸ್ಕ್ರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ದ ಚೌರಿ ಚೌರಾ ಇನ್ಸಿಡೆಂಟ್, ಹಾಗೆ ದ ಅರೆಸ್ಟ್ ಆಫ್ ಮೋತಿಲಾಲ್ ನೆಹರು. ಮೋತಿಲಾಲ್ ನೆಹರು ಅವರ ಬಂಧನ ಅಂತ ಇದೆ. ದ ಸಿಂಗಿಂಗ್ ಆಫ್ ದಿ ಗಾಂಧಿ ಇರ್ವಿನ್ ಪ್ಯಾಕ್ಟ್, ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಿರೋದು ಅಂತ ಇದೆ. ಎಸ್, ಹಾಗಾದ್ರೆ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಎಸ್, ಇದಕ್ಕೆ ಸರಿಯಾದ ಉತ್ತರ ಏನಿದೆ? ಬೇಗ ಬೇಗ ಬರ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಬಿ ಆಗುತ್ತೆ. ಸೊ ಬಿ ಏನಿದೆ? ದ ಚೌರಿ ಚೌರಾ ಇನ್ಸಿಡೆಂಟ್. ನೋಡಿ, ಚೌರಿ ಚೌರಾ ಘಟನೆ ಆಗತ್ತೆ. ದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಇನ್ 1920. 1920ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಸಹಕಾರ ಚಳವಳಿ ಲಾಂಚ್ ಮಾಡ್ತಾರೆ. ಇನ್ ಫೆಬ್ರವರಿ 1922 a violent incident occurred at ಚೌರಿ ಚೌರಾ ಇನ್ ಉತ್ತರ ಪ್ರದೇಶ್. ಸೊ ಅಸಹಕಾರ ಚಳವಳಿಯನ್ನ 1920ರಲ್ಲಿ ಪ್ರಾರಂಭ ಮಾಡ್ತಾರೆ. ಫೆಬ್ರವರಿ 1922ರಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರಾದಲ್ಲಿ ಹಿಂಸಾತ್ಮಕ ಘಟನೆ ಸಂಭವ ಆಗುತ್ತೆ. ರೈತರ ಗುಂಪು ಏನ್ ಮಾಡುತ್ತೆ? ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಬಿಟ್ಟು ಇದರಲ್ಲಿ 22 ಪೊಲೀಸರು ಸಾವನ್ನ ಅಪ್ಪಬೇಕಾದಂತ ಪರಿಸ್ಥಿತಿ ಬಂತು. ಗಾಂಧೀಜಿಯವರು ಅಹಿಂಸೆಯಲ್ಲಿ ದೃಢ ವಿಶ್ವಾಸವನ್ನ ಕೂಡ ಹೊಂದಿದ್ರು.
ಹಿಂಸಾಚಾರದಿಂದ ನೊಂದಂತ ಅವರು ತಕ್ಷಣವೇ ಚಳುವಳಿಯನ್ನ ಹಿಂಪಡಿತಾರೆ. ಅರ್ಥ ಆಯ್ತಾ? ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಬಂದು ಹೀಗಿದೆ. ದ ಫೇಮಸ್ ದಂಡಿ ಮಾರ್ಚ್ ವಾಸ್ ಅಂಡರ್ಟೇಕನ್ ಬೈ ಗಾಂಧೀಜಿ ಟು ಪ್ರೊಟೆಸ್ಟ್ ಅಗೇನೆಸ್ಟ್ ಅಂತ ಇದೆ. ಗಾಂಧೀಜಿ ಅವರು ಪ್ರಸಿದ್ಧವಾಗಿ ದಂಡಯಾತ್ರೆಯನ್ನ ಕೈಗೊಳ್ತಾರೆ. ಸೊ ದಂಡಿ ಯಾತ್ರೆ ಅರ್ಥ ಆಯ್ತಾ? ದಂಡಿ ಸತ್ಯಾಗ್ರಹವನ್ನ ಕೈಗೊಳ್ತಾರೆ. ಯಾವ್ದ್ರ ವಿರುದ್ಧ ಪ್ರತಿಭಟಿಸಲಿಕ್ಕೆ ಈ ಒಂದು ಯಾತ್ರೆಯನ್ನ ಕೈಗೊಳ್ತಾರೆ? ರೌಲತ್ ಆಕ್ಟ್, ಉಪ್ಪಿನ ತೆರಿಗೆ, ಸೈಮನ್ ಆಯೋಗ, ಹಾಗೇನೆ ಜಲಿಯನ್ ವಾಲಾಬಾಗ್ ದುರಂತ ಅಂತ ಇದೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ನೀವೆಲ್ಲರೂ ಕೊಟ್ಟಿದ್ದೇನು, ಉಪ್ಪಿನ ಮೇಲೆ ಹಾಕಿದಂತ ತೆರಿಗೆ ಅಲ್ವಾ? ಸೊ ಆಬ್ವಿಯಸ್ಲಿ ಏನಪ್ಪಾ ಅಂತಂದ್ರೆ ರೌಲತ್ ಆಕ್ಟ್ ಅಲ್ಲ, ಸೈಮನ್ ಕಮಿಷನ್ ಅಲ್ಲ, ಸಾಲ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇದು ಸಿಟಿಟಿ ಅಲ್ಲಿ ಕೂಡ ಕ್ವಶನ್ ಕೇಳಿದ್ದಾರೆ. ದಂಡಿ ಮಾರ್ಚ್ ಬಿಗ್ಯಾನ್ ಆನ್ ಮಾರ್ಚ್ 12, 1930. ಇಟ್ ಮಾರ್ಕ್ಡ್ ದ ಬಿಗಿನಿಂಗ್ ಆಫ್ ದಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಅಂದ್ರೆ ಇದು ಏನಾಗುತ್ತೆ ಗೊತ್ತಾ, ಈ ದಂಡಿ ಯಾತ್ರೆ 12 ಮಾರ್ಚ್ 1930 ಪ್ರಾರಂಭ ಆಗುತ್ತೆ. ಹಾಗೆ ಇದು ಶಾಸನಬದ್ಧ ಅಸಹಕಾರ ಚಳವಳಿಯ ಆರಂಭವನ್ನ ಕೂಡ ಗುರುತಿಸುತ್ತೆ. ಅದನ್ನೇ ನಾವು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂತ ಹೇಳಿ ಕರಿತಾ ಇರೋದು. ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ ಕರಾವಳಿ ಗ್ರಾಮವಾದ ದಂಡಿಗೆ ಏನ್ ಮಾಡ್ತಾರೆ, ಪಾದಯಾತ್ರೆಯನ್ನ ಕೈಗೊಳ್ತಾರೆ. ಸಮುದ್ರದ ನೀರಿನಿಂದ ಉಪ್ಪು ತಯಾರಿಸುವುದರ ಮೂಲಕ ಅವರು ಉಪ್ಪಿನ ಕಾನೂನನ್ನ ಕೂಡ ಮುರಿತಾರೆ. ಉಪ್ಪು ಶ್ರೀಮಂತರು ಮತ್ತೆ ಬಡವರು ಇಬ್ರು ಕೂಡ ಬಳಸುವಂತಹ ಅತ್ಯಗತ್ಯ ವಸ್ತು ಆಗಿತ್ತು ಅಲ್ವಾ? ಯೂಶುವಲಿ ಎಲ್ರು ಕೂಡ ನಾವು ಬಳಕೆ ಮಾಡ್ತೀವಿ. ಅದನ್ನ ಬಳಕೆ ಮಾಡಿದ್ದಕ್ಕೆ ಅದನ್ನ ಪ್ರಬಲ ಸಂಕೇತವನ್ನಾಗಿ ಅವರು ಅದನ್ನ ಆರಿಸ್ಕೊಳ್ತಾರೆ. ಎಸ್, ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ. ಇನ್ ವಿಚ್ ಸೆಷನ್ ಡಿಡ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡಿಕ್ಲೇರ್ ಪೂರ್ಣ ಸ್ವರಾಜ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಅದರ ಗೋಲ್ ಅಂತ ಹೇಳಿ ಯಾವ್ದ್ರಲ್ಲಿ ಹೇಳತ್ತೆ? ಇಲ್ಲಿ ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ಅಧಿವೇಶನವನ್ನ ಪೂರ್ಣ ಸ್ವರಾಜ್ಯ ಅಂತ ಹೇಳಿ ತನ್ನ ಗುರಿ ಅಂತ ಹೇಳಿ ಘೋಷಣೆ ಮಾಡುತ್ತೆ? ಯಾವ ಅಧಿವೇಶನದಲ್ಲಿ, ಎಷ್ಟರಲ್ಲಿ? ಸೂರತ್ ಸೆಷನ್ 1907, ಸೂರತ್ ಅಧಿವೇಶನ 1907ರಲ್ಲಿ ಮಾಡತ್ತಾ, ಅಥವಾ ಲಕ್ನೋ ಸೆಷನ್ 1916ರಲ್ಲಿ, ಲಕ್ನೋ ಅಧಿವೇಶನ 1916, ಲಾಹೋರ್ ಸೆಷನ್ 1929, ಕರಾಚಿ ಸೆಷನ್ 1931 ಅಂತ ಇದೆ. ಎಷ್ಟರಲ್ಲಿ ಸ್ವರಾಜ್ಯ, ಪೂರ್ಣ ಸ್ವರಾಜ್ಯ ಅಂತ ಹೇಳಿ ಘೋಷಣೆ ಮಾಡುತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್? ಕಮಾನ್, ಕ್ವಿಕ್ ಆಗಿ ಬರ್ಲಿ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಉತ್ತರ ಕೊಡ್ತಾ ಇರೋದು ಲಕ್ನೋ ಅಧಿವೇಶನ ಅಂತ. ಆಕ್ಚುಲಿ ಲಾಹೋರ್ ಅಧಿವೇಶನ 1929ರಲ್ಲಿ ಡಿಸೆಂಬರ್ ನಲ್ಲಿ ಏನಾಗುತ್ತೆ, ಈ ಲಾಹೋರ್ ಸೆಷನ್ ನಡೆಯೋದು, ಕಾಂಗ್ರೆಸ್ ಅಧಿವೇಶನ ಆಗುವಂತದ್ದು ಲಾಹೋರ್ ನಲ್ಲಿ ಆಗುತ್ತೆ. It was presided over by Jawaharlal Nehru. The resolution for Purna Swaraj or complete independence was passed here. So ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡಿರ್ತಾರೆ, ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿರ್ತಾರೆ. ಸೊ ಅವರೆಲ್ಲ ಹೇಳ್ತಾರೆ, ಪೂರ್ಣ ಸ್ವರಾಜ್ಯ ಅಥವಾ ಸಂಪೂರ್ಣ ಸ್ವಾತಂತ್ರ್ಯದ ನಿರ್ಣಯವನ್ನ ಅಂಗೀಕಾರ ಮಾಡ್ತಾರೆ. ಇಟ್ ವಾಸ್ ಡಿಸೈಡೆಡ್ ಟು ಸೆಲೆಬ್ರೇಟ್ January 26, 1930. ಸೊ ಈ ನಿರ್ಣಯವನ್ನ ಏನ್ ಮಾಡ್ತಾರೆ, 1930 ಜನವರಿ 26ರಂದು ಸ್ವಾತಂತ್ರ್ಯ ದಿನವನ್ನಾಗಿ ಕೂಡ ಆಚರಣೆ ಮಾಡ್ಲಿಕ್ಕೆ ನಿರ್ಧಾರ ಮಾಡ್ತಾರೆ. ಸೊ ಇದು ಶಾಸನಬದ್ಧ ಅಸಹಕಾರ ಚಳವಳಿಯ ಪ್ರಾರಂಭಕ್ಕೆ ಒಂದು ವೇದಿಕೆಯನ್ನ ಕೂಡ ಸಿಕ್ಕಂಗಾಯ್ತು, ವೇದಿಕೆಯನ್ನ ಕೊಟ್ಟಂಗಾಯ್ತು ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ನೌನ್ ಆಸ್ ಫ್ರಂಟಿಯರ್ ಗಾಂಧಿ? ಈ ಕೆಳಗಿನವರಲ್ಲಿ ಯಾರನ್ನ ಗಡಿನಾಡ ಗಾಂಧಿ ಅಂತೇಳಿ ಕರೀತಾರೆ? ಫ್ರಂಟಿಯರ್ ಗಾಂಧಿ ಅಂತೇಳಿ ಯಾರನ್ನ ಕರೆಯಲಾಗುತ್ತೆ? ಫ್ರಂಟಿಯರ್ ಗಾಂಧಿ ಅಂತ ಯಾರನ್ನ ಕರಿತೀವಿ? ಕರೆಕ್ಟ್ ಆಗಿ ಆಪ್ಷನ್ಸ್ ನೋಡ್ಕೊಳ್ಳಿ. ಮೌಲಾನಾ ಅಬುಲ್ ಕಲಾಂ ಆಜಾದ್, ಖಾನ್ ಅಬ್ದುಲ್ ಗಫರ್ ಖಾನ್, ಮೊಹಮ್ಮದ್ ಅಲಿ ಜಿನ್ನಾ, ಶೌಕತ್ ಅಲಿ ಅಂತ ಇದೆ.
ಯೋಚನೆ ಮಾಡಿ, ಕರೆಕ್ಟ್ ಆಗಿ ಆಲೋಚನೆ ಮಾಡ್ಬಿಟ್ಟು ಆನ್ಸರ್ಗಳನ್ನ ಕೊಡಿ. ಎಸ್, ಇದಕ್ಕೆ ಸರಿಯಾದ ಉತ್ತರ ಏನ್ ಬರುತ್ತೆ ಅಂತಂದ್ರೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಕರೆಕ್ಟ್ ಆಗಿ ಹೇಳಿದೀರಾ. ಓಕೆ, ಖಾನ್ ಅಬ್ದುಲ್ ಗಫರ್ ಖಾನ್ ಅಂತ ಏನ್ ಹೇಳಿದ್ರಿ, ಸರಿ ಇದೆ ಉತ್ತರ. ಸೊ ಖಾನ್ ಅಬ್ದುಲ್ ಗಫರ್ ಖಾನ್ ಏನಿದ್ದಾರೆ, ವಾಯುವ್ಯ ಗಡಿ ಪ್ರಾಂತ್ಯದ ಪಷ್ಟೂನ್ ನಾಯಕರಾಗಿದ್ರು ಅವ್ರು. ಹಾಗೆ ಮಹಾತ್ಮ ಗಾಂಧಿ ಮತ್ತು ಅಹಿಂಸೆಯ ಕಟ್ಟ ಅನುಯಾಯಿಗಳು ಕೂಡ ಆಗಿದ್ರು. ಸಿದ್ಧಾಂತ ಮತ್ತು ವಿಧಾನಗಳಲ್ಲಿ ಸಾಮ್ಯತೆಯಿಂದಾಗಿ ಅವರನ್ನ ಗಡಿನಾಡ ಗಾಂಧಿ, ಬಾದ್ಶಾ ಖಾನ್ ಅಂತ ಹೇಳಿ ಕೂಡ ಅವರನ್ನ ಕರಿತಾ ಇದ್ರು. ಅವರು ಖುದೈ ಖಿದ್ಮತ್ ಗಾರ್ಸ್, ದೇವರ ಸೇವಕರು ಅಂತ ಹೇಳಿ ಅರ್ಥ ಆಗುತ್ತೆ. ಅಥವಾ ಕೆಂಪು ಅಂಗಿಯವರು ಎಂಬ ಸಂಘಟನೆಯನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಭಾರತದ ವಿಭಜನೆಯನ್ನ ಬಲವಾಗಿ ಅವರು ವಿರೋಧಿಸ್ತಾರೆ. ಅದನ್ನ ಅವರು ಏನ್ ಮಾಡಲ್ಲ ಅಂತಂದ್ರೆ ಒಪ್ಕೊಳ್ಳೋದೇ ಇಲ್ಲ ಅವರು. ದ ರೌಲತ್ ಆಕ್ಟ್ The Rowlatt Act passed in 1919 authorized the government to ಅಂತ ಇದೆ. 1919ರಲ್ಲಿ ಅಂಗೀಕರಿಸಲಾದಂತಹ ರೌಲತ್ ಆಕ್ಟ್ ಅಥವಾ ರೌಲತ್ ಕಾಯ್ದೆ ಸರ್ಕಾರಕ್ಕೆ ಯಾವ ಅಧಿಕಾರವನ್ನ ನೀಡುತ್ತೆ? ನೋಡಿ, ಕರೆಕ್ಟ್ ಆಗಿ ಆಲೋಚನೆ ಮಾಡ್ಬಿಟ್ಟು ಆನ್ಸರ್ಗಳನ್ನ ಕೊಡಿ. ವಿಚಾರಣೆ ಇಲ್ಲದೆ ಜನರನ್ನ ಜೈಲಿಗೆ ಹಾಕೋದು, ಇಂಪ್ರಿಸನ್ ಪೀಪಲ್ ವಿಥೌಟ್ ಟ್ರಯಲ್, ಕ್ಲೋಸ್ ಡೌನ್ ವರ್ನಾಕ್ಯುಲರ್ ಸ್ಕೂಲ್ಸ್, ಪ್ರಾದೇಶಿಕ ಭಾಷೆಯ ಶಾಲೆಗಳನ್ನ ಮುಚ್ಚೋದು, ಹಾಗೆ ಕಾನ್ಫಿಸ್ಕೇಟ್ ಲ್ಯಾಂಡ್ ಆಫ್ ಫಾರ್ಮರ್ಸ್, ರೈತರ ಭೂಮಿಯನ್ನ ಮುಟ್ಟುಗೋಲು ಹಾಕೊಳ್ಳೋದು. ಇನ್ನೊಂದು ಬಂದ್ಬಿಟ್ಟು ಬ್ಯಾನ್ ರಿಲಿಜಿಯಸ್ ಪ್ರೊಸೆಷನ್ಸ್, ಧಾರ್ಮಿಕ ಮೆರವಣಿಗೆಗಳನ್ನ ನಿಷೇಧ ಮಾಡೋದು ಅಂತ ಇದೆ. ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಕೂಡ ಈಸಿಯಾಗಿ ಬರುತ್ತೆ. ಪ್ರಶ್ನೆ ಅರ್ಥ ಆಗದಿದ್ರೆ ಕಷ್ಟ ನಿಮ್ಗೆ. ರೌಲತ್ ಆಕ್ಟ್ ಸರ್ಕಾರಕ್ಕೆ ಯಾವ ಅಧಿಕಾರವನ್ನ ನೀಡುತ್ತೆ ಅಂತ ಕೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಆಪ್ಷನ್ ನಂಬರ್ 1 ಅಂತ ಹೇಳಿ. ಸೊ ಒಂದ್ ಏನ್ ಹೇಳತ್ತೆ, ಇಂಪ್ರಿಸನ್ ಪೀಪಲ್ ವಿತೌಟ್ ಟ್ರಯಲ್, ವಿಚಾರಣೆ ಇಲ್ದಂಗೆ ಜನರನ್ನ ಜೈಲಿಗೆ ಹಾಕೋದು. ಇದು ಈ ಅಧಿಕಾರವನ್ನ ರೌಲತ್ ಆಕ್ಟ್ ಸರ್ಕಾರ ಕೊಟ್ಬಿಡುತ್ತೆ. ತಪ್ಪಲ್ವಾ? ಯಾವ್ದೇ ರೀತಿಯಾಗಿರ್ಲಿ ವಿಚಾರಣೆ ಮಾಡ್ಬೇಕಾಗತ್ತೆ. ಸರಿ ಯಾವ್ದು, ತಪ್ಪು ಯಾವ್ದು, ಇದು ಯಾವ್ದು ಗೊತ್ತಿಲ್ದಂಗೆ ನಾವು ಸುಮ್ನೆ ಹೋಗಿ ಜೈಲಿಗೆ ಹಾಕ್ತಿವಿ ಅಂತ ದಟ್ ಇಸ್ ನಾಟ್ ಫೇರ್. ರೌಲತ್ ಆಕ್ಟ್ ಅನ್ನ 1919ರಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ, ಬ್ರಿಟಿಷ್ ಸರ್ಕಾರ ಏನ್ ಮಾಡತ್ತೆ, ಅದನ್ನ ಅಂಗೀಕಾರವನ್ನ ಮಾಡುವಂತದ್ದು. ಓಕೆ, ಹಾಗೆ ರಾಜಕೀಯ ಚಟುವಟಿಕೆಗಳನ್ನ ಹತ್ತಿಕ್ಬೇಕು, ಇದು ಪೊಲೀಸರಿಗೆ ಅಪಾರವಾದಂತ ಅಧಿಕಾರವನ್ನ ಕೂಡ ಕೊಡುತ್ತೆ. ರಾಜಕೀಯ ಕೈದಿಗಳನ್ನ 2 ವರ್ಷಗಳ ಕಾಲ ವಿಚಾರಣೆ ಇಲ್ದಂಗೆ ಬಂಧನದಲ್ಲಿಡ್ಲಿಕ್ಕೆ ಕೂಡ ಇದು ಅವಕಾಶವನ್ನ ನೀಡುತ್ತೆ. ಭಾರತೀಯರು ಇದನ್ನ ಕಪ್ಪು ಕಾಯ್ದೆ ಅಂತ ಹೇಳಿ ಕೂಡ ಕರೆದ್ರು. ಗಾಂಧೀಜಿಯವರು ಈ ಕಾಯ್ದೆಯ ವಿರುದ್ಧ ದೇಶದಾದ್ಯಂತ ಸತ್ಯಾಗ್ರಹಕ್ಕೆ ಕೂಡ ಕರೆ ನೀಡ್ತಾರೆ. ಅದನ್ನ ರೌಲತ್ ಸತ್ಯಾಗ್ರಹ ಅಂತಾನೂ ಕೂಡ ಕರೆದ್ರು. ಮುಂದಿನ ಪ್ರಶ್ನೆ ಹೀಗಿದೆ, ಹೂ ಫೌಂಡೆಡ್ ದ ಇಂಡಿಯನ್ ನ್ಯಾಷನಲ್ ಆರ್ಮಿ, ಆಜಾದ್ ಹಿಂದ್ ಫೌಜ್ ಅಂತ ಹೇಳ್ತಾರೆ, ಟು ಫ್ರೀ ಇಂಡಿಯಾ ಫ್ರಮ್ ಬ್ರಿಟಿಷ್ ರೂಲ್. ಬ್ರಿಟಿಷ್ ಆಳ್ವಿಕೆಯಿಂದ ಭಾರತವನ್ನ ಮುಕ್ತಗೊಳಿಸಲಿಕ್ಕೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನ ಯಾರು ಸಂಘಟಿಸ್ತಾರೆ? ಆಜಾದ್ ಹಿಂದ್ ಫೌಜ್ ಅಂತ ಹೇಳಿ ಹೇಳ್ತೀವಿ. ಇದನ್ನ ಯಾರು ಸಂಘಟಿಸಿದ್ರು? ಸುಭಾಷ್ ಚಂದ್ರ ಬೋಸ್, ಹಾಗೆ ಭಗತ್ ಸಿಂಗ್, ಮತ್ತೆ ಚಂದ್ರಶೇಖರ್ ಆಜಾದ್, ಮತ್ತೆ ವಿ ಡಿ ಸಾವರ್ಕರ್ ಅಂತ ಇದೆ. ಆಜಾದ್ ಹಿಂದ್ ಫೌಜ್ ಅನ್ನ ಶುರು ಮಾಡಿದವ್ರು ಯಾರು? ಅಷ್ಟೇ, ವೆರಿ ಸಿಂಪಲ್ ಕ್ವೆಶನ್.
ಓಕೆ, ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ ಹೇಳ್ತಿದ್ದೀರಾ. ನಿಮ್ಮೆಲ್ಲರ ಉತ್ತರ ಆಪ್ಷನ್ ನಂಬರ್ 1 ಅಂತ ಹೇಳಿ. ನೋಡೋಣ ನಿಮ್ಮ ಉತ್ತರ ಸರಿನಾ ಅಥವಾ ಏನು ಅನ್ನೋದನ್ನ. ಎಕ್ಸಾಕ್ಟ್ಲಿ ನಿಮ್ಮ ಉತ್ತರ ಸರಿಯಾಗಿದೆ. ಸುಭಾಷ್ ಚಂದ್ರ ಬೋಸ್ ಏನಿದ್ದಾರೆ, ಟುಕ್ ಓವರ್ ದ ಲೀಡರ್ಶಿಪ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಆರ್ಮಿ, INA ಅಂತ ಹೇಳ್ತೀವಿ. 1943 ಇನ್ನು ಸಿಂಗಾಪುರ್ ನಲ್ಲಿ ಏನ್ ಮಾಡ್ತಾರೆ, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಲೀಡರ್ಶಿಪ್ ಅನ್ನ ತೆಗೆದುಕೊಳ್ತಾರೆ. ಹಾಗೇನೆ ಆ ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡ್ತೀನಿ ಅನ್ನೋ ಒಂದು ಘೋಷಣೆಯನ್ನ ಕೂಡ ಕೊಟ್ರು. ಏನ್ ಕೊಡ್ತಾರೆ, ಹಿ ಗೇವ್ ದ ಫೇಮಸ್ ಸ್ಲೋಗನ್, ಗಿವ್ ಮಿ ಬ್ಲಡ್ ಅಂಡ್ ಐ ವಿಲ್ ಗಿವ್ ಯು ಫ್ರೀಡಮ್. ಇದನ್ನು ಕೂಡ ಸ್ಲೋಗನ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ನೆನ್ಪಿಟ್ಕೊಳ್ಳಿ. ದ INA comprised Indian prisoners of war captured by Japan. He also established a provisional government of free India in Singapore. The INA tried to enter India through the northeast to fight the British. ನೋಡಿ, INA ಏನ್ ಮಾಡುತ್ತೆ, ಜಪಾನ್ ಇಂದ ಸೆರೆ ಹಿಡಿಯಲ್ಪಟ್ಟಂತ ಭಾರತೀಯ ಯುದ್ಧ ಕೈದಿಗಳನ್ನ ಕೂಡ ಒಳಗೊಂಡಿತ್ತು. ಸಿಂಗಾಪುರದಲ್ಲಿ ಸ್ವತಂತ್ರ ಭಾರತದ ಹಂಗಾಮಿ ಸರ್ಕಾರವನ್ನ ಕೂಡ ಸ್ಥಾಪನೆ ಮಾಡಿದ್ರು. ಇದನ್ನ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈಶಾನ್ಯ ಮೂಲಕ INA ಏನ್ ಮಾಡುತ್ತೆ, ಈಶಾನ್ಯ ಭಾರತ ಮೂಲಕ ಭಾರತವನ್ನ ಪ್ರವೇಶ ಮಾಡಕ್ಕೆ ಪ್ರಯತ್ನ ಮಾಡ್ತು. ಇದಂತೂ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೋಗನ್, ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅಂತ ಹೇಳ್ತೀವಿ. ದ ಸ್ಲೋಗನ್ ಡೂ ಆರ್ ಡೈ ವಾಸ್ ಗಿವನ್ ಡ್ಯೂರಿಂಗ್ ವಿಚ್ ಮೂವ್ಮೆಂಟ್? ನಾನ್ ಕೋಪರೇಷನ್ ಮೂವ್ಮೆಂಟ್, ಶಾಸನಬದ್ಧ ಅಸಹಕಾರ ಚಳವಳಿ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಸ್ವದೇಶಿ ಮೂವ್ಮೆಂಟ್ ಅಂತ ಇದೆ. ಕಮಾನ್ ಕ್ವಿಕ್ ಆಗಿ ಬರ್ಲಿ. ಯಾವ ಚಳುವಳಿ ಸಮಯದಲ್ಲಿ ನೀಡಲಾಗುತ್ತೆ ಅಂತಂದ್ರೆ, ಶಾಸನಬದ್ಧ ಅಸಹಕಾರ ಚಳುವಳಿ ಅಂತ ಹೇಳಿದ್ರಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಈ ಘೋಷಣೆಯನ್ನ ಕೊಡ್ತಾರೆ, ಕರೆಂಗೆ ಯಾ ಮರೆಂಗೆ ಅಂತೇಳಿ ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ನೀಡ್ತಾರೆ. 1942 ಆಗಸ್ಟ್ ನಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಸಮಯದಲ್ಲಿ ನೀಡ್ತಾರೆ. ತಕ್ಷಣವೇ ಭಾರತವನ್ನ ಬಿಟ್ಟು ತೊಲಗುವಂತೆ ಗಾಂಧಿ ಬ್ರಿಟಿಷರನ್ನ ಒತ್ತಾಯಿಸ್ತಾರೆ. ಹಾಗೇನೆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಸಾಮೂಹಿಕ ಹೋರಾಟಕ್ಕೂ ಕೂಡ ಅಂತಿಮ ಕರೆ ಅಂತ ಹೇಳಿ ಇದನ್ನ ಗುರುತಿಸ್ತಾರೆ. ಈ ಕರೆಯ ನಂತರ ತಕ್ಷಣವೇ ಬಹುತೇಕ ಎಲ್ಲಾ ಉನ್ನತ ಕಾಂಗ್ರೆಸ್ ನಾಯಕರನ್ನ ಬಂಧಿಸಲಾಗುತ್ತೆ. ಬ್ರಿಟಿಷ್ ಏನ್ ಮಾಡ್ತಾರೆ, ಬಂಧಿಸ್ಬಿಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 1878 ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಬರುತ್ತೆ, ಬಹಳ ಫೇಮಸ್, ಎಷ್ಟೋ ಸಲ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ. 1878 ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ವಾಸ್ ಎನಾಕ್ಟೆಡ್ ಟು ಅಂತ ಇದೆ. ಯಾವುದಕ್ಕೋಸ್ಕರ ಇದನ್ನ ಜಾರಿಗೊಳಿಸಿದ್ರು? ಪ್ರಮೋಟ್ ಫ್ರೀಡಮ್ ಆಫ್ ದಿ ಪ್ರೆಸ್, ಪತ್ರಿಕಾ ಸ್ವಾತಂತ್ರ್ಯವನ್ನ ಉತ್ತೇಜಿಸಬೇಕು ಅಂತನ. ಸೈಲೆನ್ಸ್ ದೋಸ್ ಹೂ ವರ್ ಕ್ರಿಟಿಕಲ್ ಆಫ್ ದಿ ಗವರ್ನಮೆಂಟ್, ಸರ್ಕಾರವನ್ನ ಟೀಕಿಸುವವರನ್ನ ಸುಮ್ಮನಾಗಿಸ್ಬೇಕು ಅಂತನ. ಎನ್ಕರೇಜ್ ಎಜುಕೇಶನ್ ಇನ್ ಲೋಕಲ್ ಲ್ಯಾಂಗ್ವೇಜಸ್, ಸ್ಥಳೀಯ ಭಾಷೆಗಳಲ್ಲಿ ಶಿಕ್ಷಣವನ್ನ ಪ್ರೋತ್ಸಾಹಿಸ್ಲಿಕ್ಕೆ. ಸಪೋರ್ಟ್ ಬ್ರಿಟಿಷ್ ನ್ಯೂಸ್ ಪೇಪರ್ಸ್, ಬ್ರಿಟಿಷ್ ಪತ್ರಿಕೆಗಳನ್ನ ಬೆಂಬಲಿಸ್ಲಿಕ್ಕೆ ಅಂತ ಇದೆ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಬಹಳ ಇಂಪಾರ್ಟೆಂಟ್ ಇದು. 1878 ನಿಮಗೆ ಏನ್ ಮಾಡ್ತಾರೆ ಅಂದ್ರೆ, ಹೇಳಿಕೆ ರೂಪದ ಪ್ರಶ್ನೆಗಳಲ್ಲೂ ಕೂಡ ಈ ರೀತಿ ಪ್ರಶ್ನೆ ಬರ್ಬೋದು, ಹೊಂದಿಸಿ ಬರೆಯಿರಿ ರೀತಿಯಲ್ಲೂ ಕೂಡ ಕೊಡ್ಬೋದು, ಅಥವಾ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಹೇಳಿಕೆ ರೂಪದಲ್ಲೂ ಕೂಡ ಕೊಡ್ಬೋದು. ಯಾವ ತರ ಕ್ವಶನ್ ಕೊಟ್ರು ಕೂಡ ಕಾನ್ಸೆಪ್ಟ್ ಕಲೀರಿ. ಕಾನ್ಸೆಪ್ಟ್ ಕಲ್ತ್ರಿ ಅಂದ್ರೆ ಯಾವ್ದು ಕಷ್ಟ ಅಂತ ಅನ್ಸಲ್ಲ, ಅರ್ಥ ಮಾಡ್ಕೊಳ್ಳಿ, ಸರಿನಾ? ಇವಾಗ ಆನ್ಸರ್ ಹೇಳಿ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಯಾವ್ದಕ್ಕೋಸ್ಕರ ಜಾರಿಗೊಳಿಸ್ತಾರೆ? ಎಸ್, ವೆರಿ ಗುಡ್. ಆಪ್ಷನ್ ನಂಬರ್ ಬಿ ಅಂತ ಏನ್ ಹೇಳಿದ್ರಿ? ಬಿ, ಸರ್ಕಾರವನ್ನ ಯಾರು ಟೀಕೆ ಮಾಡ್ತಾರೋ, ಸೈಲೆನ್ಸ್ ದೋಸ್ ಹೂ ವರ್ ಕ್ರಿಟಿಕಲ್ ಆಫ್ ದಿ ಗವರ್ನಮೆಂಟ್, ಅವರನ್ನ ಸುಮ್ನಾಗಿರ್ಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಯಾರು ಪಾಸ್ ಮಾಡ್ತಾರೆ? ಲಾರ್ಡ್ ಲಿಟ್ಟನ್ ಏನ್ ಮಾಡ್ತಾನೆ ಅಂತಂದ್ರೆ, ಈ ವರ್ನಾಕ್ಯುಲರ್ ಆಕ್ಟ್ ಅನ್ನ ಪಾಸ್ ಮಾಡ್ತಾನೆ. ಇಟ್ ಏಮ್ ಟು ಸೈಲೆನ್ಸ್ ಇಂಡಿಯನ್ ಲ್ಯಾಂಗ್ವೇಜ್ ನ್ಯೂಸ್ ಪೇಪರ್ಸ್ ದಟ್ ಕ್ರಿಟಿಸೈಸ್ಡ್ ಬ್ರಿಟಿಷ್ ಪಾಲಿಸೀಸ್. ಇಟ್ ಅಲೋಡ್ ದ ಗವರ್ನಮೆಂಟ್ ಟು ಕಾನ್ಫಿಸ್ಕೇಟ್ the assets of newspapers if they published anything seditious. It did not apply to the English language newspapers. ನೋಡಿ ಏನ್ ಮಾಡ್ತಾರೆ ಅಂದ್ರೆ, ಈ ಬ್ರಿಟಿಷ್ ನೀತಿಗಳನ್ನ ಟೀಕ್ಸೋದ್ರು,
ಭಾರತೀಯ ಭಾಷಾ ಪತ್ರಿಕೆಗಳನ್ನ ಸುಮ್ನಾಕ್ಸೋದೇ ಇದರ ಮುಖ್ಯ ಗುರಿಯಾಗಿತ್ತು. ಪತ್ರಿಕೆಗಳು ಯಾವುದೇ ರಾಜದ್ರೋಹದ ವಿಷಯವನ್ನ ಪ್ರಕಟಣೆ ಮಾಡಿದ್ರೆ ಅವುಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಸರ್ಕಾರ ಅವಕಾಶ ಕೊಟ್ಬಿಡುತ್ತೆ. ಸೊ ಇಂಗ್ಲಿಷ್ ಭಾಷೆಯ ಪತ್ರಿಕೆಗಳಿಗೆ ಇದು ಅನ್ವಯ ಆಗ್ತಾ ಇರ್ಲಿಲ್ಲ. ಸಾಮಾನ್ಯವಾಗಿ ಇದನ್ನ ಗ್ಯಾಗಿಂಗ್ ಆಕ್ಟ್ ಅಂತಾನೂ ಕೂಡ ಕರೀತಾರೆ. ಅಂದ್ರೆ ಬಾಯಿ ಮುಚ್ಚಿಸುವಂತಹ ಒಂದು ಕಾಯ್ದೆ ಅಂತಲೂ ಕೂಡ ಇದನ್ನ ಗುರುತಿಸ್ತಾರೆ. ಓಕೆ, ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಈ ನೋಟ್ಸ್ ಕೊಟ್ಟಿರ್ತೀನಿ, ಓದ್ಕೊಂಬಿಡಿ. ಇವತ್ತೇ ಕೊಟ್ಟಿರ್ತೀನಿ, ಓದ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರೆಲ್ಲ ನಾಳೆ ಎಕ್ಸಾಮ್ಸ್ CTT ಎಕ್ಸಾಮ್ಸ್ ಬರಿತಾ ಇದ್ದೀರಾ, ಧನ್ಯವಾದಗಳು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕೂಡ ನಿಮಗೆ ಕೊಟ್ಟಿದ್ದೀನಿ, ಹೇಳಿದ್ದೀನಿ. ನೋಡ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬರ್ಕೊಂಬರ್ರಿ, ಒಳ್ಳೇದಾಗ್ಲಿ. ನಾಳೆ ಮತ್ತೆ ನಿಮ್ಗೆ ಏನು TT ಎಕ್ಸಾಮ್ಸ್ ಇರುತ್ತಲ್ಲ, ಅದಕ್ಕಂತೂ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಟೇಕ್ ಕೇರ್.